ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಾಸಗಳಾಗ್ತಾನೆ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ನೋಡಿ, ಅರೈವಲ್ ಬಳಿ ಜನರಿಲ್ಲದೆ ಸಂಪೂರ್ಣವಾಗಿ ಖಾಲಿ ಆಗ್ಬಿಟ್ಟಿದೆ. ಡಿಪಾರ್ಚರ್ ಬಳಿ ತುಂಬಿ ತುಳುಕ್ತಿದ್ದಾರೆ ಪ್ರಯಾಣಿಕರು. ಒಂದ್ ಕಡೆ ಬಿಕೋ ಅಂತ ಇದೆ ಟರ್ಮಿನಲ್ 1. ಅರೈವಲ್ ಗೇಟ್ ಇದೆಯಲ್ಲ, ಇಲ್ಲಿ ಯಾರು ಕೂಡ ಬರ್ತಾ ಇಲ್ಲ. ಈ ಕಡೆ ಡಿಪಾರ್ಚರ್ ಇದೆಯಲ್ಲ, ಇಲ್ಲೆಲ್ಲ ಜನಸಂದಣಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಾಗಿರುವಂಥ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯಲ್ಲಿ ಬರುವಂಥ ಏರ್ಪೋರ್ಟ್ನಲ್ಲಿ ಇಂಥದ್ದೇ ಪರಿಸ್ಥಿತಿ ಆಗಿದೆ. ಇಂಡಿಗೋ ವಿಮಾನದಲ್ಲಿ ಹಾರಾಟದ ಸಮಸ್ಯೆಯಿಂದಾಗಿ ಟೇಕ್ ಆಫ್ ಆಗದಂತಹ ವಿಮಾನ ಈಗ ಆನ್ಲೈನ್ನಲ್ಲಿ ನೋಡಿ ಒಂದು ಆರತಕ್ಷತೆಯನ್ನು ಮಾಡಿರುವಂಥ ಘಟನೆ ಆಗಿದೆ. ನೋಡಿ, ಇಂಡಿಗೋ ವಿಮಾನ ಹಾರಾಟ ರದ್ದಾಯ್ತಲ್ಲ, ಇದರಿಂದ ಸಮಸ್ಯೆಗೆ ತುತ್ತಾಗಿದ್ರು. ಹುಬ್ಬಳ್ಳಿಯಲ್ಲಿ ವಧುವರ ಇಲ್ಲದೆ ಆರತಕ್ಷತೆ ನಡೆದುಬಿಡ್ತಿದೆ. ವಧುವರ ಇಲ್ಲದೆ ಕುಟುಂಬದಿಂದ ಆನ್ಲೈನ್ ಆರತಕ್ಷತೆಯನ್ನು ಮಾಡಿಸಿದ್ದಾರೆ. ಎಂಥ ಪರಿಸ್ಥಿತಿ ನೋಡಿ. ಅಲ್ಲಿರಬೇಕಿತ್ತು, ಗಂಡು ಹೆಣ್ಣೆ ಇಲ್ಲ. ಆದರೆ ಕಾರ್ಯಕ್ರಮ ಅರೇಂಜ್ಮೆಂಟ್ ಆಗಿತ್ತು, ಊಟ, ರಿಸೆಪ್ಷನ್ ಹಾಲು, ಫ್ಯಾಮಿಲಿ ಎಲ್ಲರನ್ನ ಕರೆದಿದ್ರು. ಹಾಗಾಗಿ ಕ್ಯಾನ್ಸಲ್ ಮಾಡೋದಲ್ಲ ಅಂತ ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ನಡೆದಿರುವಂಥ ಆರತಕ್ಷತೆ ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಒಂದಿಬ್ಬರು ಟೆಕ್ಕಿಗಳು ಮದುವೆ ಆಗಿದ್ರು. ಹುಬ್ಬಳ್ಳಿಯ ಮೇಧಾ, ಭುವನೇಶ್ವರದ ಸಂಗಮ್ ದಾಸ್. ಬುಧವಾರ ಹುಬ್ಬಳ್ಳಿಯಲ್ಲಿ ಆರತಕ್ಷತೆಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ವಿಮಾನವೇ ಟೇಕ್ ಆಫ್ ಆಗದೆ ಇರೋದಕ್ಕೆ ಆನ್ಲೈನಲ್ಲಿ ಆರತಕ್ಷತೆಯನ್ನು ನೆರವೇರಿಸಿಕೊಂಡಿದ್ದಾರೆ. ನಿಜಕ್ಕೂ ಒಂಥರ ವಿಚಿತ್ರ ಅನಿಸಿದ್ರು, ಬೇಜಾರಾಗುತ್ತೆ. ಪಾಪ ಕನಸ್ಕೊಂಡಿರ್ತಾರೆ, ಇಂಥ ಸಂದರ್ಭದಲ್ಲಿ ಹಿಂಗಾದರೆ ಹೆಂಗೆ ಅಂತ. ಹಾಗಾಗಿ ಇನ್ನಾದರೂ ಕೂಡ ಇಂಡಿಗೋ ಸೇರಿದಂತೆ ಇಲಾಖೆಗಳು ಸರಿಯಾಗಿ ಗಮನವನ್ನು ಹರಿಸಬೇಕು, ಯಾಕೆ ಹೀಗಾಯಿತು ಅಂತ. ಜೊತೆಲಿ ಷೇರು ಮೌಲ್ಯದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗ್ತಿದೆ. ಯಾಕಂದರೆ 3 ದಿನಗಳಲ್ಲಿ 20,000 ಕೋಟಿ ನಷ್ಟವನ್ನು ಕಂಡುಕೊಳ್ತಾ ಇದೆ ಇಂಡಿಗೋ. ಶೇರ್ ವ್ಯಾಲ್ಯೂಸ್ಗಳು ಡೌನ್ಫಾಲ್ ಆಗ್ತಿದೆ. ಇಂಡಿಗೋ ಸಂಸ್ಥೆಗೆ ಸುಮಾರು 20,000 ಕೋಟಿಯಷ್ಟು ನಷ್ಟ ಆಗ್ತಿದೆ. ತಿದ್ಕೊಳ್ಬೇಕು, ಸರಿ ಮಾಡಿಕೊಳ್ಬೇಕು. ಒಂದು, ಪ್ರಯಾಣಿಕರ ವಿಚಾರದಲ್ಲಿ ಸರಿಯಾಗಿ ವಿಮಾನಗಳು ಫ್ಲೈಟ್ ಕ್ಯಾನ್ಸಲ್ ಆಗ್ತಿದೆ, ಡಿಲೇ ಆಗ್ತಿದೆ. ಇದರಿಂದಾಗಿ ದೂರ ಪ್ರಯಾಣವನ್ನು ಕೈಗೊಂಡಿರೋರು ಕೂಡ ಸಮಸ್ಯೆಯಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಂಡಿಗೋ ಸಂಸ್ಥೆಗೆ ಶೇರ್ ಮಾರ್ಕೆಟಿನಲ್ಲಿ ವ್ಯಾಲ್ಯೂಗಳು ಬಿದ್ದು ಹೋಗ್ತಿದೆ. ಟೇಕ್ ಆಫೇ ಆಗ್ತಿಲ್ಲ. ಕಳೆದ 2-3 ದಿನಗಳಿಂದ 20,000 ಕೋಟಿಯಷ್ಟು ಹಣ ಈಗ ನಷ್ಟ ಆಗಿರೋದು ಗೊತ್ತಾಗಿದೆ.